ಈ ಜೀವಗಳಂತ ವಾಕ್ಯ, ಈ ವಾಕ್ಯವೆಂಬಾತನು ನಮ್ಮ ಸಂಗಡ ಮಾತನಾಡುವ ದೇವರು, ನಮ್ಮನ್ನು ಕ್ರಮಪಡಿಸುವ ದೇವರು, ನಮ್ಮನ್ನು ಆಧರಿಸುವ ದೇವರು, ನಮ್ಮನ್ನು ಪ್ರೋತ್ಸಾಹಿಸುವ ದೇವರು, ನಮ್ಮನ್ನು ಕರುಣಿಸುವ ದೇವರು. ಒಟ್ಟಾರೆ ಈ ವಾಕ್ಯವೆಂಬಾತನು ನಮ್ಮ ಬಳಿಗೆ ಬಂದಾಗ ನಮಗೆ ಬೆಳಕು ಉಂಟಾಗ್ತದೆ. ನಾವು ಕರ್ತನಾದ ಯೇಸು ಕ್ರಿಸ್ತನ ದಿವ್ಯ ಪ್ರಭೆಯನ್ನು, ಆತನ ಮಹಿಮೆಯನ್ನು ಸತ್ಯವೇದದಲ್ಲಿ ವಾಕ್ಯವನ್ನ ಧ್ಯಾನಿಸುವಾಗಲೇ ನಾವು ಅದನ್ನು ಪಡ್ಕೊಳ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ದೇರ್ ಆರ್ ಮೆನಿ ಬುಕ್ಸ್ ಫಾರ್ ಇನ್ಫಾರ್ಮೇಶನ್. ಮಾಹಿತಿ ನೀಡೋದಕ್ಕೋಸ್ಕರವಾಗಿ ಸಾಕಷ್ಟು ಗ್ರಂಥಗಳಿವೆ ನಮ್ಮಲ್ಲಿ, ಜಗತ್ತಿನಲ್ಲಿ, ನಮ್ಮ ಸಮಾಜದಲ್ಲಿ. ಬಟ್ ದೇರ್ ಈಸ್ ಒನ್ ಬುಕ್ ಫಾರ್ ಟ್ರಾನ್ಸ್ಫಾರ್ಮೇಶನ್. ಆದರೆ ನಮ್ಮನ್ನ ಪರಿವರ್ತಿಸುವ, ಬದಲಾಯಿಸುವ ಒಂದು ಗ್ರಂಥವಿದೆ, ಅದು ಸತ್ಯವೇದ ಗ್ರಂಥ. ದಟ್ ಇಸ್ ದ ಹೋಲಿ ಬೈಬಲ್. ಮಕ್ಕಳಿಬ್ಬರು ಒಳ್ಳೆ ಹಾಡನ್ನು ಹಾಡಿದ್ರು. ಕದಲುವುದಿಲ್ಲ, ನಾವು ಸ್ಥಿರವಾಗಿ ನಿಲ್ಲುತ್ತೇವೆ. ಆ ಸ್ಥಿರತ್ವ ಬರುವಂತ, ಆ ಸ್ಥಿರತ್ವ ಇರುವಂತಹದನ್ನ ದೇವರು ಬಯಸುವುದಾದರೆ, ತುವತೈರ ಸಭೆಯು ಜಾರಿ ಹೋಗುವ ಸಭೆ ಆಗಿತ್ತು. ಕ್ವೈಟ್ ರಿಲೇಟಿವಿಟಿ ಎಷ್ಟು ಚೆನ್ನಾಗಿದೆ. ತುವತೈರ ಎಂಬುದಾಗಿ ಹೇಳುವಾಗ ದ ಡೆಫಿನೇಷನ್, ಅದರ ಅರ್ಥ ಏನಂದ್ರೆ, ಲೋಕದೊಂದಿಗೆ ಜಾರಿ ಹೋಗುತ್ತಾ ಆತ್ಮೀಯತ ಒಂದು ಗುಣಗಳನ್ನೆಲ್ಲ ಕೂಡ ಲೋಕದೊಳಗೆ ಮಿಕ್ಸ್ ಮಾಡುವಷ್ಟು ಮಟ್ಟಕ್ಕೆ ಜಾರಿ ಹೋಗುವಂಥದ್ದಾಗಿತ್ತು. ಪೇಗನಿಸಮ್, ಹೀದನ್ ಗಾಡ್ಸ್, ಅದರೊಂದಿಗೆ ಹೋಗುವಂತ ಆ ಒಂದು ತಪ್ಪುಗಳು ನಡೆಯುವಂತ ತುವತೈರ ಸಭೆ. ಐ ವುಡ್ ಲೈಕ್ ಟು ಗಿವ್ ಎ ಕ್ಯಾಪ್ಷನ್. ಇದಕ್ಕೆ ಒಂದು ಚಿಕ್ಕ ಒಂದು ಪೀಠಿಕೆ ಅಥವಾ ಒಂದು ಚಿಕ್ಕ ವಿಷಯ ನಾವು ಆಲೋಚನೆ ಮಾಡೋದಾದ್ರೆ, ಇದಕ್ಕೋಸ್ಕರವಾಗಿ ಅಪವಿತ್ರ ಬದುಕನ್ನ ಅನುಮೋದಿಸಿದ ಸಭೆ. ಈ ಸಭೆಗೆ ದೇವರ ತೀರ್ಪು ಈಗ ಬರುವಂಥದ್ದಾಗಿದೆ. ನಾವು 21, 22, 23 ವಚನಗಳಿಗೆ ನಮ್ಮ ಧ್ಯಾನವನ್ನ ಕೇಂದ್ರೀಕರಿಸೋಣ. ದೇವರ ತೀರ್ಪು ನೀಡುವಂತ ರೀತಿಯಾಗಿಯೇ ಕರ್ತನು ತನ್ನನ್ನು ತಾನು ಪರಿಚಯಿಸಿಕೊಳ್ಳುತ್ತಾನೆ ತುವತೈರ ಸಭೆಗೆ. ಎಫೆಸ್ ಸಭೆಗೆ ಹೀಗೆ ಪರಿಚಯಿಸಿಕೊಳ್ಳುವುದಿಲ್ಲ. ಎಫೆಸ್ ಸಭೆಗೆ ಹೇಳುವಾಗ 7 ನಕ್ಷತ್ರಗಳನ್ನು, ಅಂದರೆ 7 ಸಭೆಗಳ ದೂತರನ್ನು ಆತನು ಬಲಗೈಯಲ್ಲಿ ಹಿಡಿದುಕೊಂಡು ತಿರುಗಾಡುವಾತನು ಎಂಬುದಾಗಿ ಎಫೆಸ್ ಸಭೆಗೆ ತನ್ನನ್ನು ಪರಿಚಯಿಸಿಕೊಳ್ತಾನೆ ಕರ್ತನಾದ ಯೇಸು ಕ್ರಿಸ್ತನು. 2ನೇ ಅಧ್ಯಾಯ 1ನೇ ವಚನದಲ್ಲಿ ಆ ಮಾತು ಕಾಣ್ತೇವೆ. 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನು ಹೇಳುವುದೇನೆಂದರೆ, ನಾವು ಅದೇ ಸ್ಮರಣ ಸಭೆಗೆ ಬಂದಾಗ ಕರ್ತನಾದ ಯೇಸು ಕ್ರಿಸ್ತನು ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 17, 18 ವಚನಗಳಲ್ಲಿ ಹೇಳಿದ ಹಾಗೆ, ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನೂ ಹೇಳುವುದೇನೆಂದರೆ ಅಂತ ತನ್ನನ್ನು ಪರಿಚಯಿಸ್ಕೊಳ್ತಾನೆ. ಇನ್ ಎ ಯುನೀಕ್ ವೇ. ಒಂದೊಂದು ಸಭೆಗೂ ಕೂಡ, ಪತ್ಮೋಸ್ ದ್ವೀಪದಲ್ಲಿ ಯೋಹಾನನು ರಕ್ತಸಾಕ್ಷಿ ಆಗಲಿಲ್ಲ. ಆತ ಉರಿಯುತ್ತಿರುವಂತ ಬಾಂಡ್ಲಿಯಲ್ಲಿ, ಎಣ್ಣೆಯಲ್ಲಿ ಆತ ಮರಣ ಹೊಂದಲಿಲ್ಲ. ಆದರೆ ದೇವರು ಭಕ್ತನಾದ ಯೋಹಾನನನ್ನ ತನ್ನ ಒಂದು ಯೋಜನೆಗಾಗಿ ಅಂತ್ಯಕಾಲದ ಸಂಗತಿಗಳನ್ನ ಆತನು ಬರೆಸಿ 7 ಸಭೆಗಳಿಗೆ ಸಂದೇಶಗಳನ್ನು ನೀಡುವ ಸಲುವಾಗಿ ಮತ್ತು ಪರಲೋಕದಲ್ಲಿ ನಡೆಯುವಂತ ಸಂಗತಿಗಳ ಸಲುವಾಗಿ ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಮಧ್ಯಾಕಾಶದಲ್ಲಿ ಬರುವ ಸಂಗತಿಗೋಸ್ಕರವಾಗಿ ಮತ್ತು ಭೂಮಿಯ ಮೇಲೆ ಎಲ್ಲಾ ಜನರಿಗೋಸ್ಕರವಾಗಿ ಬರುವಂತ ಸಂಗತಿಯನ್ನು ಬರೆಯುವುದಕ್ಕಾಗಿ ಮತ್ತು ಆ ಸೈತಾನನು ಆತನನ್ನು ಅಧೋಲೋಕದಲ್ಲಿ ಬಂಧಿಸಿದ ಕಾರಣಕ್ಕೋಸ್ಕರವಾಗಿ ಮತ್ತು ಅದೇ ರೀತಿಯಲ್ಲಿ 1000 ವರ್ಷದ ಆಳ್ವಿಕೆಗೋಸ್ಕರ, ಇವೆಲ್ಲ ಬಹಳ ಅಮೂಲ್ಯವಾದಂತ ಅಂತ್ಯಕಾಲದ ಸಂಗತಿಗಳನ್ನ ದಾಖಲು ಮಾಡ್ಲಿಕ್ಕೆ, ರೆಕಾರ್ಡ್ ಮಾಡ್ಲಿಕ್ಕೆ, ಯೋಹಾನು ನೀನು ನೋಡುವಂತದನ್ನು ಬರೇ, ಯು ರೈಟ್, ಪತ್ರವನ್ನು ಬರೆದು ಎಫೆಸದವರಿಗೆ ಕಳಿಸುವಾಗ ಎಂಥವನು ನಾನು ನುಡಿಯುತ್ತಿದ್ದೀನೆಂಬುದನ್ನ
ಅಡ್ರೆಸ್ ಮಾಡಿ ಕಳಿಸು. ಸೆಕೆಂಡ್ಲಿ, ಸ್ಮರಣ ಸಭೆಗೆ ನಾವು ಗಮನಿಸಿ ನೋಡಿದೆವು, ಸ್ಮರಣ ಸಭೆ ಅತ್ಯಂತ ಬಡತನದಲ್ಲಿರುವ ಸಭೆ, ಬಹಳ ಕಷ್ಟದಲ್ಲಿರುವ ಸಭೆ, ಒಂದು ತಪ್ಪು ಇಲ್ಲ. ಎಫೆಸ ಸಭೆಯಲ್ಲಿ ಆದರೆ ಒಂದು ತಪ್ಪಿತ್ತು, ಅವ್ರದ್ದು ಪ್ರೀತಿ ಇರಲಿಲ್ಲ, ಮೊದಲನೇ ಪ್ರೀತಿ ಕಳ್ಕೊಂಡಿತ್ತು. ಸಭೆಗೆ ಬಹಳ ಮುಖ್ಯವಾದಂಥ ಗುಣಲಕ್ಷಣ ಪ್ರೀತಿ. ಆ ಪ್ರೀತಿಯೇ ಇಲ್ಲ. ಪ್ರೀತಿ ಇಲ್ಲದ ಸಭೆಯ ಅದರ ದೀಪಸ್ತಂಭ ಅದನ್ನು ನಾನು ತೆಗೆದು ಹಾಕುವೆನೆಂಬುದಾಗಿ ಒಂದು ಹಾರ್ಶ್ ಜಡ್ಜ್ಮೆಂಟ್ ಕರ್ತನಾದ ಯೇಸು ಕ್ರಿಸ್ತನು ನೀಡುವುದನ್ನು ನಾವು ಎಫೆಸ್ ಸಭೆಗೆ ಆ ದೂತನಿಗೆ ಬರೆದಿರುವಂತ ಆ ಸಂಗತಿಯಲ್ಲಿ ಮೊದಲು ಮೆಚ್ಚಿಕೊಂಡು ಆದ ನಂತರ ಅದರ ತಪ್ಪನ್ನು ಹೇಳಿ, ಆ ತಪ್ಪನ್ನು ಹೇಳಿದ ನಂತರ ಅದನ್ನು ತಿದ್ದುಕೊಳ್ಳೋದಕ್ಕೆ ಎಚ್ಚರಿಕೆಯನ್ನು ಕೊಟ್ಟಾಗಲೂ ಕೂಡ ತಿದ್ದುಕೊಳ್ಳದಿದ್ರೆ ಕಂಡೆಮ್ನೇಷನ್, ದಂಡನೆ ಹೇಗಿರುವುದು ಎಂಬುದನ್ನ ಆ ಕ್ರಮದಲ್ಲೇ ಹೇಳ್ತಾ ಬಂದರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕ್ರಮವನ್ನು ಇಷ್ಟಪಡುವ ದೇವರು. ಧಾರ್ಮಿಕ ಎಲ್ಲವೂ ಕೂಡ ಧರ್ಮ ಪ್ರಕಾರವಾಗಿ, ಇನ್ನೊಂದು ಭಾಷಾಂತರದಲ್ಲಿ ಕ್ರಮವಾಗಿ. ಅದಕ್ಕೆ ಮತ್ತಾಯ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ಅಕ್ರಮವನ್ನು ಮಾಡುವವರೇ ನನ್ನಿಂದ ತೊಲಗಿ ಹೋಗಿ. ಅಂದ್ರೆ ಕ್ರಮವನ್ನು ಬಿಟ್ಟು ನಡೆಯುವವರು. ಕನ್ನಡ ಭಾಷಾಂತರದಲ್ಲಿ ಅದು ಧರ್ಮವನ್ನು ಮೀರಿ ನಡೆಯುವವರೇ ಅಂತ ಭಾಷಾಂತರ ಮಾಡಲ್ಪಟ್ಟಿದೆ. ಇನ್ನೊಂದು ಭಾಷಾಂತರದಲ್ಲಿ ಒಂದು ಕ್ರಮವನ್ನು, ಸಭೆಯ ಕ್ರಮವನ್ನು ಹಾಗೆ ನಾವು ಗಮನಿಸಿ ನೋಡುವಾಗ ಸ್ಮರಣ ಸಭೆಯ ಅಲ್ಲಿ ತಪ್ಪೇ ಇಲ್ಲ. ಆದ್ರೆ ಪೆರ್ಗಮ ಸಭೆಗೆ ಬಂದಾಗ, ಪೆರ್ಗಮ ಸಭೆಗೆ ಪರಿಚಯಿಸಿಕೊಳ್ಳುವಾಗ ಈ ಬಾಯಿಯ ಕತ್ತಿಯನ್ನು ಹಿಡಿದವನಾಗಿ, ನೋಡ್ರಿ ಆ 2ನೇ ಅಧ್ಯಾಯ 12ನೇ ವಚನದಲ್ಲಿರೋ ಮಾತು ನಾನು ಓದ್ತಾ ಇದ್ದೀನಿ. ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೀ ಹದವಾದ ಈ ಬಾಯಿಯ ಕತ್ತಿಯನ್ನು ಹಿಡಿದಾತನು. ಇವೆಲ್ಲವೂ ಕೂಡ ಮೊದಲನೇ ಅಧ್ಯಾಯದಲ್ಲಿ ತನ್ನ ಮಹಿಮಾ ಪ್ರತ್ಯಕ್ಷತೆಯಲ್ಲಿ ಭಕ್ತನಾದ ಯೋಹಾನನಿಗೆ ಕಾಣಿಸಿಕೊಳ್ಳುವಾಗಲೇ ಇವೆಲ್ಲವೂ ಆತನ ಬಳಿಯಲ್ಲಿತ್ತು. ಕರ್ತನಲ್ಲಿ ಪ್ರಿಯರೇ, ಈಗ ಆ ಪೆರ್ಗಮದಲ್ಲಿ ನಮಗೆ ಕಂಡು ಬರುವಂತ ಇಬ್ಬರು ವ್ಯಕ್ತಿಗಳ ಸ್ವಭಾವದ ಒಂದು ಸಂಕೇತವಾಗಿ ದುರ್ಬೋಧನೆ ಮಾಡಿರುವಂತ ಬಿಳಾಮನನ್ನು ಕುರಿತು ನಾವು ಬಹಳ ಹೆಚ್ಚು ಧ್ಯಾನ ಮಾಡಿದ್ವಿ. ಅವನ ಬ್ರೈಟರ್ ಸೈಡ್ ಏನು, ಅವನ ಡಾರ್ಕರ್ ಸೈಡ್ ಏನು, ದೇವರು ಅವನನ್ನು ಎಷ್ಟಾಗಿ ಅವಕಾಶ ಕೊಟ್ಟ, ಎಷ್ಟಾಗಿ ಆತನಿಗೆ ತನ್ನ ಆತ್ಮನ ನಡೆಸುವಿಕೆ ಕೊಟ್ಟ. ಕತ್ತೆ ಆತನ ಜೊತೆಯಲ್ಲಿ ಮಾತಾಡಿದಾಗ ಆತನ ಕಣ್ಣು ತೆರೆಯಲ್ಪಟ್ಟಿತು. ಇಂಥ ಒಂದು ಒಡನಾಟ ಇದ್ದಂಥವನಾದಾಗ್ಯೂ ಕೂಡ ಕೊನೆಯಲ್ಲಿ ದ್ರವ್ಯಾಶೆಗೋಸ್ಕರವಾಗಿ, ಹಣದಾಶೆಗೋಸ್ಕರವಾಗಿ ದಾರಿ ತಪ್ಪಿ ಹೋದ. ಹಾಗೆ ನಾವು ನಿಕೊಲಾಯಿತರ ಬೋಧನೆ ನೋಡ್ತೀವಿ. ಕ್ಲರ್ಜಿಮೆನ್ಶಿಪ್, ಯಾಜಕ ವರ್ಗವೇ ಪ್ರತ್ಯೇಕ, ವಿಶ್ವಾಸಿಗಳೇ ಪ್ರತ್ಯೇಕ ಎಂಬುದಾಗಿ ಹೇಳುತ್ತಾ ಒಂದು ರೀತಿಯ ಯಾಜಮಾನ್ಯವನ್ನ ನಡೆಸ್ತಕ್ಕಂಥ, ಮಾನವ ಅಧಿಕಾರವನ್ನ ನಡೆಸ್ತಕ್ಕಂಥ ಆ ರೀತಿಯ ಬೋಧನೆ ಇರುವಂತಹದ್ದನ್ನು ದೇವರು ಇಷ್ಟಪಡಲಿಲ್ಲ. ಆದ ನಂತರ ತುವತೈರ ಸಭೆಗೆ ಬಂದಾಗ ಇಲ್ಲಿ ನಮಗೆ ಒಬ್ಬಳು ಮಹಿಳೆ, ಒಂದು ಸ್ತ್ರೀ ಪಾತ್ರ ನಮಗೆ ಕಾಣಿಸುತ್ತೆ. ಆಕೆ ಹೆಸರು ಯೆಜಬೇಲಳು. ಕರ್ತನಲ್ಲಿ ಪ್ರಿಯರೇ, ಯೆಜಬೇಲಳ ವಿಷಯ ಇರುವಂತ ಈ ತುವತೈರ ಸಭೆಗೆ ಬಂದಾಗ ನಾವು ಚೆನ್ನಾಗಿ ಧ್ಯಾನಿಸಿದೆವು ಕಳೆದ ಸಂದರ್ಭದಲ್ಲಿ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 4ನೇ ವಚನದಲ್ಲಿ ಎಂಬುದಾಗಿ ನಾನು ನೆನೆಸ್ತೇನೆ. ಅಪೊಸ್ತಲನಾದ ಪೌಲನು ಆತನು ದೇವರ ವಾಕ್ಯವನ್ನು ಹೇಳುತ್ತಿರುವಾಗ ಆ ಲೂದ್ಯಳ ಹೃದಯವನ್ನು ದೇವರು ತೆರೆದನಂತೆ. The heart has to be opened to the word of God. ದೇವರ ವಾಕ್ಯಕ್ಕೋಸ್ಕರವಾಗಿ ಹೃದಯವು ತೆರೆಯಲ್ಪಡಬೇಕು. ಆಕೆ ಹೃದಯವು ತೆರೆಯಲ್ಪಟ್ಟಾಗ ಅವರ ಮಾತುಗಳನ್ನು ಕೇಳಿಸಿಕೊಂಡು ಲೂದ್ಯಳು ಅವರನ್ನು ನೀವು ನಮ್ಮ ಮನೆಗೆ ಬನ್ನಿರಿ ಅಂತ ಆಹ್ವಾನ ಮಾಡಿ, ಮತ್ತೆ ಆ ಲೂದ್ಯಳು ತನ್ನ ಸ್ವಂತ ಊರಾದ ತುವತೈರಿಗೆ ಹೋದಾಗ ಆಕೆಯ ಮೂಲಕವಾಗಿ ಸಭೆಯೇ ಪ್ರಾರಂಭವಾಯಿತು. ಬಹಳ ಅದ್ಭುತವಾಗಿ ಯಾವಾಗ ದೇವರು ಕಾರ್ಯ ಮಾಡ್ತಾನೋ ಸೈತಾನನು ಕೂಡ ಕಾರ್ಯ ಮಾಡ್ತಾನೆ. ಇದು ಆದಿಕಾಲದಿಂದ ಮೊದಲಿನಿಂದ ಕೂಡ ಬಂದಿರುವಂತ ಜಗಜ್ಜಾಹಿರವಾಗಿರುವಂತ ಒಂದು ನಗ್ನ ಸತ್ಯ. ಆದ್ರಿಂದ ನಾವು ಬಹಳ ಎಚ್ಚರಿಕೆಯಾಗಿರ್ಬೇಕು. ಅದರಿಂದ ಬಹಳ ವಿಜಿಲೆಂಟ್ ಆಗಿರ್ಬೇಕು. ನಾವು ಮುಂದಕ್ಕೆ ಹೋಗ್ತಾ ಇದೀವಿ. ಇವತ್ತಿನ ನಮ್ಮ ಸಂದೇಶದಲ್ಲಿ ಇವತ್ತು
ತುವತೈರ ಸಭೆಯಲ್ಲಿ ಕಂಡು ಬರುವಂತ ಒಂದು ತಪ್ಪನ್ನು ಕುರಿತು ನಾವು ಧ್ಯಾನ ಮಾಡೋಣ. ಮತ್ತು ಯೆಹೋವನು ಕರ್ತನಾದಂತಹ ಯೆಹೋವನು ಮಗನ ಅಂತ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಕೆಲವು ಒಳ್ಳೆಯ ಮಾತುಗಳನ್ನು ಹೇಳಿರುವಂತದ್ದನ್ನ ನಾವು ಗಮನಿಸೋಣ. ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 21ರಿಂದ ನಾನು 23ನೇ ವಚನದವರೆಗೂ ಓದುತ್ತೇನೆ. ಆದರೆ ಇದರಲ್ಲಿ ನಾವು 2 ವಚನಗಳನ್ನು 22 ಮತ್ತು 21 ದೇವರ ಚಿತ್ತವಾದರ ನಂತರ ಧ್ಯಾನಿಸೋಣ. ಈಗ ನಮ್ಮ ಮುಖ್ಯ ಕೇಂದ್ರವಾಗಿ 23ನೇ ವಚನ ಮತ್ತು 19ನೇ ವಚನದ ಕೆಲವು ಮಾತುಗಳನ್ನ ನಾವು ಈ ದಿನದಲ್ಲಿ ಧ್ಯಾನಿಸುವ ಪ್ರಯತ್ನ ಮಾಡೋಣ. ನಾನು ಓದ್ತಾ ಇದ್ದೇನೆ, ದಯಮಾಡಿ ನೋಡ್ರಿ. 19ರಿಂದ ಕೂಡ ಓದ್ತೀನಿ. ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನೂ ಬಲ್ಲೆನು. ಇದಲ್ಲದೆ ನಿನ್ನ ಕಡೆ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳೆಂದು ಬಲ್ಲೆನು. ಇದು ಬಹಳ ಮೆಚ್ಚುಗೆ ಆದಂತದ್ದು. ಯಾವ ಸಭೆಗೂ ಕೂಡ ಈ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೇಳಿಲ್ಲ ಪ್ರಿಯರೇ. ಕೃತ್ಯಗಳನ್ನು ಬಲ್ಲೆನು, ಪ್ರೀತಿಯನ್ನು ಬಲ್ಲೆನು, ತಾಳ್ಮೆಯನ್ನು ಬಲ್ಲೆನು ಎಂಬುದಾಗಿ ಎಫೆಸ ಸಭೆಗೆ ಹೇಳ್ತಾನೆ. ಮತ್ತೆ ನಿಮ್ಮ ಸಂಕಟವನ್ನು ಬಲ್ಲೆನು, ನೀನು ಬಡತನವನ್ನು ಬಲ್ಲೆನು ಎಂಬುದಾಗಿ ಸ್ಮರಣ ಸಭೆಗೆ ಹೇಳ್ತಾನೆ. ಮತ್ತು ಪೆರ್ಗಮ ಸಭೆಗೆ ಬಂದಾಗ ಅಂತಿಪ ಎನ್ನುವವನು ಕೊಲ್ಲಲ್ಪಟ್ಟರೂ ಕೂಡ ನನ್ನ ಮೇಲಿರುವಂತ ನಂಬಿಕೆಯನ್ನು ನೀನು ಬಿಟ್ಟು ಬಿಡಲಿಲ್ಲ. ಅಂತಿಪನು ಹತಸಾಕ್ಷಿ ಆಗ್ತಾನೆ, ರಕ್ತಸಾಕ್ಷಿ ಆಗ್ತಾನೆ. ಆತನನ್ನ ಒಂದು ಭಯಾನಕವಾದಂತ ರೀತಿಯಲ್ಲಿ ಒಂದು ಎತ್ತಿನ ವಿಗ್ರಹಾರಾಧನೆಯನ್ನ ತಳ್ಳಿ ಹಾಕಿದೆಯಲ್ಲ, ಆ ವಿಗ್ರಹದಲ್ಲಿಯೇ ನಿನ್ನನ್ನು ಕೊಂದು ಹಾಕ್ತೇವಂತ ಹೇಳಿ ಆ ರೋಮನ್ ಚಕ್ರವರ್ತಿಗಳು ಆ ಒಂದು ಬುಲ್, ಆ ಒಂದು ಹೋರಿಯ ಹೊಟ್ಟೆ ಒಳಗಡೆ ಈತನನ್ನು ಬಂಧಿಸಿ ಭಯಂಕರ ಬೆಂಕಿ ಹಚ್ಚಿ ಆ ರಕ್ತ ಮಾಂಸ ಅದರಿಂದ ಕುದ್ದು ಹೊರಗೆ ಬರುತ್ತಿರುವಾಗ ಇವರು ಕೇಕೆ ಹಾಕುತ್ತಾ ವಿಕೃತ ಆನಂದ ಪಡ್ತಕ್ಕಂಥವರಾಗಿದ್ದರು. ಕರ್ತನಲ್ಲಿ ಪ್ರಿಯರೇ, ಸಭೆಗಳಿಗೆ ನೀಡುವ ಸಂದೇಶ ನೀಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಮಸ್ತವನ್ನು ಬಲ್ಲವನಾಗಿದ್ದನು. ಇವತ್ತು ನಾವು ಬಹಳ ಸುಲಭವಾಗಿ ಸಭೆಯಾಗಿ ಸೇರ್ತೇವೆ, ದೇವರ ವಾಕ್ಯವನ್ನು ಧ್ಯಾನಿಸ್ತೇವೆ. ಆದರೆ ಈ ಸತ್ಯವನ್ನು ನಮ್ಮವರೆಗೂ ಸಾಗಿಸಲು ಅನೇಕರು, ಲಕ್ಷಾಂತರ ಜನರು ಪ್ರಾಣಾರ್ಪಣೆ ಮಾಡಿದ್ದಾರೆ. ಸತ್ಯಕ್ಕೋಸ್ಕರವಾಗಿ ಅವರು ಎದೆ ಒಡ್ಡಿ ನಿಂತಿರುವಂತ ರಕ್ತಸಾಕ್ಷಿಗಳು. ಅವರ ಪ್ರಸ್ತಾಪ ಪ್ರಕಟಣೆ ಗ್ರಂಥದಲ್ಲಿ ನಮಗೆ ಬರ್ತದೆ. ನಾವು ದೇವರ ಚಿತ್ತವ ಮುಂದೆ ಯೋಚನೆ ಮಾಡೋಣ. ಈಗ ಆ ಸಂದರ್ಭದಲ್ಲಿಯೂ ಕೂಡ ನಾನು ಬಲ್ಲೆನು ಅಂತ ಹೇಳುವಂತ ದೇವರು ತುವತೈರ ವಿಷಯದಲ್ಲಿ ಕನ್ನಡ ಭಾಷೆಯಲ್ಲಿ ಒಂದು ವಿಶೇಷವಾದ ಪದ ಉಪಯೋಗಿಸಲ್ಪಟ್ಟಿದೆ. 19ನೇ ವಚನದಲ್ಲಿ ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು. ದಟ್ಸ್ ಅ ಗ್ರೇಟ್ ಕ್ವಾಲಿಟಿ. ಇತರರಿಗೆ ಉಪಕಾರ ಮಾಡುವಂತ ಒಂದು ಗುಣ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ಇವತ್ತಿನ ಜಗತ್ತಿನಲ್ಲಿ ಏನಾಗಿದೆ ಅಂದ್ರೆ, ಪ್ರಾಯಶಃ ನಾನು ನೆನೆಸ್ತೇನೆ, ಇಟ್ ಈಸ್ ಬಿಕಾಸ್ ಆಫ್ ದಿ ಗ್ಲೋಬಲೈಸೇಷನ್ ಆರ್ ಕಮರ್ಷಿಯಲೈಸೇಷನ್. ಎಲ್ಲರೂ ಕೂಡ ಸೆಂಟ್ರಲೈಸ್ಡ್. ಏನಾಗಿದೆ? ಸೆಲ್ಫ್ ಸೆಂಟ್ರಿಕ್ ಆಟಿಟ್ಯೂಡ್, ಯುಟಿಲಿಟೇರಿಯನ್ ಪರ್ಸ್ಪೆಕ್ಟಿವ್. ಇದರಿಂದ ನನಗೇನು ಪ್ರಯೋಜನ? ಆತ್ಮೀಯ ಜೀವನ ವ್ಯಾಪಾರ ಜೀವನ ಆಗಿ ಹೋಗ್ತಾ ಇದೆ. ಆತ್ಮೀಯತೆಯು ವ್ಯಾಪಾರಕ್ಕೆ ಮಾರು ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ, ಈ 100 ವರ್ಷಗಳ ಹಿಂದೆ ಇಂಗ್ಲೆಂಡ್ ದೇಶವು ಹೇಗಿತ್ತೋ 100 ವರ್ಷಗಳ ನಂತರ ನಮ್ಮ ಭಾರತ ಆ ಸ್ಥಿತಿಗೆ ಹೋಗ್ತಾ ಇದೆ. ಬಿಕಾಸ್ ಆಫ್ ದ ಗ್ಲೋಬಲೈಸ್ಡ್ ಕಾಂಟೆಕ್ಸ್ಟ್, ಜಾಗತೀಕರಣ ಹಿನ್ನೆಲೆಯಲ್ಲಿ, ಖಾಸಗೀಕರಣ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅವರವರ ಮಟ್ಟಿಗೆ, ಅವರವರ ಪಾಡಿಗೆ ಒಂದು ರೆಸಿಮೆಂಟಲ್, ಒಂದು ಸೆಲ್ಫಿಶ್ ಜೀವನವನ್ನ ಹೇಗೆ ಈ ಕಾಲದಲ್ಲಿತ್ತೋ ತುವತೈರ ಸಭೆಯ ಕಾಲದಲ್ಲಿ ಹಾಗಿದ್ದಾಗ ಎಫೆಸದವರು ಪ್ರೀತಿ ಇರಲಿಲ್ಲ, ಸ್ಮುರ್ನದವರಿಗೆ ಬಡತನ ಕೈಲಾಗ್ತಿರ್ಲಿಲ್ಲ, ಪೆರ್ಗಮದಲ್ಲಿ ದುರ್ಬೋಧನೆಯು, ಕಾಂಪ್ರಮೈಸ್ಡ್ ಚರ್ಚ್. ಬಟ್ ತುವತೈರಿಗೆ ಬಂದಾಗ ಇಟ್ ಈಸ್ ಸ್ಲೋಲಿ ಗೋಯಿಂಗ್ ಡೌನ್, ಸ್ಲಗ್ಗಿಶ್, ಒಂದು ರೀತಿ ಜಾರಿ ಹೋಗುವಂತ ಸಭೆಯ ಈ ಸಂದರ್ಭ ಯೋಚನೆ ಮಾಡಿದ್ರೆ
ಪರೋಪಕಾರವೆಂಬ ಗುಣ ಇತ್ತು. ಪ್ರೀತಿ ಹೆಚ್ಚಾಗಿ ಪರೋಪಕಾರ ಗುಣ ಇತ್ತು. ಆದ್ರೆ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ತುವತೇರ ಸಭೆಯಲ್ಲಿ ಆ ಪ್ರೀತಿ ಪರೋಪಕಾರ ಇದೆ. ಆದರೆ ನಾವು ಮುಂದೆ ಗಮನಿಸಿ ನೋಡುವಾಗ ಆ ಸಭೆಯನ್ನು ಕುರಿತು ದೇವರು ತಪ್ಪನ್ನು ಕೂಡ ಹೇಳೋನಾಗಿದ್ದಾನೆ. ಪ್ರೀತಿಸಬೇಕು ನಿಜ, ಆದರೆ ಆ ಪ್ರೀತಿ ವಾಕ್ಯಾನುಸಾರವಾದ ಪ್ರೀತಿ ಆಗ್ಬೇಕು ಅಂತ ಸತ್ಯವೇದ ಹೇಳುತ್ತೆ. ಗಮನಿಸಿ ನೋಡೋಣ. ಫಿಲಿಪ್ಪಿದವ್ರಿಗೆ ಬರೆದ ಪತ್ರಕ್ಕೆ ದಯಮಾಡಿ ನೋಡ್ರಿ, 4ನೇ ಅಧ್ಯಾಯ. ಫಿಲಿಪ್ಪಿದವ್ರಿಗೆ ಬರೆದ ಪತ್ರಕ್ಕೆ, ಕ್ಷಮಿಸಿ, 1ನೇ ಅಧ್ಯಾಯ 9, 10, 11 ವಚನಗಳು. ಫಿಲಿಪ್ಪಿ 1 ಫಿಲಿಪ್ಪಿದವರು ಬರೆದ ಪತ್ರಿಕೆ ಬ್ರದರ್, 1ನೇ ಅಧ್ಯಾಯ 9, 10, 9, 10. ಮತ್ತು ನಾನು ದೇವರನ್ನು ಪ್ರಾರ್ಥಿಸಿ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವೆಂದು ನೀವು ವಿವೇಚಿಸುವರಾಗಬೇಕೆಂತಲೂ, ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನೂ ತರಬೇಕೆಂತಲೂ ಬೇಡಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಪ್ರವೀಣ್ ಬ್ರದರ್, ಥ್ಯಾಂಕ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಪ್ರೀತಿಯ ವಿಷಯದಲ್ಲಿ ಅಪೊಸ್ತಲನಾದ ಪೌಲ ಇಲ್ಲಿ ಕೆಲವು ಮಾತುಗಳನ್ನು ಇಲ್ಲಿ ಉಪಯೋಗಿಸಿ ಹೇಳಿದಾಗ, ಆ ಪದಗಳನ್ನು ನೋಡಿದ್ರೆ ಕನ್ನಡ ಭಾಷೆಯಲ್ಲಿ ಬಹಳ ಚೆನ್ನಾಗಿ ಹೇಳಲ್ಪಟ್ಟಿದೆ. ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಹೆಚ್ಚುತ್ತಾ ಇದ್ದಾಗ ಅದು ಪೂರ್ಣ ಜ್ಞಾನದಿಂದ ತುಂಬಿರಬೇಕು. ದೇರ್ ಶುಡ್ ಬಿ ನಾಲೆಡ್ಜ್, ಜ್ಞಾನ ಇರಬೇಕು. ನಾವು ಜ್ಞಾನವಂತರು ಹೇಗಾಗ್ತೇವೆ? ಯೆಹೋವನಲ್ಲಿ ಭಯವೇ ಜ್ಞಾನಕ್ಕೆ ಮೂಲ. ದೈವಿಕ ಜ್ಞಾನ, ಪರಲೋಕದ ಜ್ಞಾನ, ಜ್ಞಾನವಂತರಾಗಿರಬೇಕು. ಅಷ್ಟು ಮಾತ್ರವಲ್ಲ, ಜ್ಞಾನ ಅದರ ಪಕ್ಕದಲ್ಲಿನೇ ನಾವು ಇನ್ನೊಂದು ಪದ ನೋಡ್ತೇವೆ, ವಿವೇಕ. ಕರ್ತನಲ್ಲಿ ಪ್ರಿಯರೇ, ವಾಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಜ್ಞಾನ ಮತ್ತು ವಿವೇಕ? ಇಂಗ್ಲಿಷ್ನಲ್ಲಿ ಇದಕ್ಕೆ ಪ್ರೂಡೆನ್ಸ್ ಅಂತ ಹೇಳ್ತೀವಿ. ನಮಗೆ ಬಹಳ ಜ್ಞಾನ ಇರಬಹುದು, ಆದರೆ ಆ ಜ್ಞಾನದ ಮಾತುಗಳು ಅಥವಾ ಜ್ಞಾನವನ್ನ ಎಲ್ಲಿ ಹಂಚಬೇಕು ಅಲ್ಲಿ ಹಂಚಬೇಕು, ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು. ಇಲ್ಲದ ಹೋದ್ರೆ ಆ ವಿವೇಕವಿಲ್ಲದೆ ಇರುವಂತಹದ್ದು ಆಗಿರುವಂತಹ ಜ್ಞಾನ ಅದು ಕೂಡ ವ್ಯರ್ಥ ಆಗುತ್ತದೆ. ಉದಾಹರಣೆಗೆ ಹೇಳುವುದಾದ್ರೆ, ಈಗ ಒಬ್ಬ ಮೇಸ್ಟ್ರು ಅವರು E=mc² ಫಿಸಿಕ್ಸ್ ಫಾರ್ಮುಲಾ ಬಹಳ ಚೆನ್ನಾಗಿ ವಿವರಿಸಿ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಅಥವಾ ನ್ಯೂಟನ್ಸ್ 3rd ಲಾ ಆಫ್ ಮೋಷನ್, ಹೇಗೆ ಗುರುತ್ವಾಕರ್ಷಣ ಶಕ್ತಿ ಬಗ್ಗೆ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಅದನ್ನ ಅವ್ರಿಗಿರುವ ಜ್ಞಾನ ಅವರ ಒಂದು ಆ ಸಂದರ್ಭದಲ್ಲಿ ಹೇಳಿದಾಗ ಆ ಜ್ಞಾನಕ್ಕೆ ಒಂದು ಮನ್ನಣೆ ಸಿಗುತ್ತದೆ. ಆದರೆ ಅದೇ ವಿಷಯವನ್ನ ಒಂದು ಟ್ರಾಫಿಕ್ ಸರ್ಕಲ್ನಲ್ಲಿ ಸರ್ಕಲ್ ಪೊಲೀಸ್ ಇರುವ ಕಡೆ ಹೋಗಿ ಅವರು E=mc² ಅಥವಾ ಲಾ ಆಫ್ ಗ್ರಾವಿಟಿ ಅಂತ ಹೇಳಿದ್ರೆ ಜನ ಕಲ್ಲು ಹೊಡಿತಾರೆ. ಯಾಕಂದ್ರೆ ಯಾರೋ ಹುಚ್ಚನು ಈಗ ಸಿಗ್ನಲ್ಸ್ ಕೊಡೋದನ್ನು ಬಿಟ್ಟು ಇಲ್ಲಿ ಏನೋ ಸೈನ್ಸ್ ಹೇಳ್ತಾ ಇದ್ದಾನೆ ಅಂತ ಅಪಾರ್ಥ ಮಾಡಿಕೊಳ್ಳುವ ಸಂದರ್ಭ ಇರ್ತದೆ. ಜ್ಞಾನವೂ ಸರಿ, ಆದರೆ ಆ ಜ್ಞಾನವನ್ನ ಉಪಯೋಗಿಸುವಂತ ವಿವೇಕ, ಅದಕ್ಕೆ ಅದರ ಪಕ್ಕದಲ್ಲೇ ದೇವರಾತ್ಮನು ಆ ಮಾತುಗಳನ್ನು ನಮಗೆ ಹೇಳಿದ್ದಾನೆ, ವಿವೇಕ. ಅಲ್ಲಿ ಇನ್ನೊಂದು ಪದನ ನಾವು ನೋಡ್ತೇವೆ, ವಿವೇಚನ ಅಂತ ಕಾಣುತ್ತಾ? ಪ್ರವೀಣ್, ಇದೆಯಾ ಅದು ಪದ? ಪ್ರವೀಣ್, ಓದಿ ಸಿಸ್ಟರ್. ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವುವೆಂದು ನೀವು ವಿವೇಚಿಸುವರಾಗಬೇಕೆಂತಲೂ, ಕ್ರಿಸ್ತನು ಬರುವ ದಿನ. ಥ್ಯಾಂಕ್ ಯು ಸಿಸ್ಟರ್. ವಿವೇಚನೆ ಇರಬೇಕು. ದ ಒನ್ ಹೂ ರೆಪ್ರೆಸೆಂಟ್ಸ್ ಗಾಡ್,
ಕ್ರಿಸ್ತನನ್ನ ಪ್ರತಿನಿಧಿಸುವ ವ್ಯಕ್ತಿಗೆ ತಾನು ಏನು ಹೇಳ್ತೀನಿ ಅನ್ನೋ ವಿವೇಚನೆ ಇರಬೇಕು. ಎಷ್ಟು ವಯಸ್ಸವರ ಹತ್ರ ನಾನು ಹೇಳ್ತಾ ಇದ್ದೀನಿ, ಯಾವ ವಯೋಮಾನದವ್ರ ಹತ್ರ, ನನ್ನ ವಯೋಮಾನ ಏನು, ಅಥವಾ ನಾನು ಈ ಸತ್ಯ ಒಂದು ಹೇಳಬೇಕು, ಆದರೆ ಅನಾವಶ್ಯಕ ಸತ್ಯ ಅಸತ್ಯದಷ್ಟೇ ಅಪಾಯಕಾರಿ. ಅಸತ್ಯ ಅಥವಾ ಆ ಸಂಗತಿ ಹೇಳುವ ಅವಶ್ಯಕತೆ ಎಲ್ಲಿತ್ತ? ಇವತ್ತು ನಮ್ಮಲ್ಲಿ ಅನೇಕ ಕಡೆಗಳಲ್ಲಿ ದೇವರ ಪ್ರೀತಿ, ದೇವರ ಜ್ಞಾನ, ಇದೆಲ್ಲದರ ಜೊತೆಗೆ ಪ್ರಿಯರೇ, ಜ್ಞಾನ, ವಿವೇಕ, ಪ್ರೀತಿಯ ಜೊತೆಗೆ ಜ್ಞಾನ, ವಿವೇಕ, ವಿವೇಚನೆ ಕೂಡ ಇರಬೇಕು. ಆ ವಿವೇಚನೆ ಇರುವಾಗ ಆ ಮಾತುಗಳು ಕೋರ್ಸ್ ಸತ್ಯ ಇರಬಹುದು, ಬಟ್ ಅದು ಆ ಸಂದರ್ಭಕ್ಕೆ ಅದು ಸೂಕ್ತವಾಗುತ್ತಾ ಎನ್ನುವ ಸಂಗತಿಗಳನ್ನ ನಮ್ಮಲ್ಲಿ ಗ್ರಾಹ್ಯವಾಗಿರ್ಬೇಕು. ವೆನ್ ವಿ ರೆಪ್ರೆಸೆಂಟ್ ಗಾಡ್. ನಾನು ಯಾಕೆ ಈ ವಿಷಯಗಳನ್ನು ಹೇಳ್ತೇನೆಂದ್ರೆ, ಒಂದು ವೇಳೆ ಗೃಹ ದರ್ಶನೆಗೆ ನಾವು ಹೋಗ್ತೀವಿ ಅಂತ ತಿಳ್ಕೊಳ್ರಿ, ಮನೆಗಳನ್ನು ದರ್ಶಿಸಿ ಪ್ರೇಯರ್ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ತಿಳ್ಕೊಳ್ರಿ. ಅಲ್ಲಿ ಹೋದಾಗ ಬ್ರದರ್, ಇದು ನಿಮ್ ಸ್ವಂತ ಮನೆನಾ ಬಾಡಿಗೆ ಮನೆನಾ ಕೇಳೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀವು ಸತ್ಯ ತಿಳ್ಕೋಬೇಕು, ಸರಿನೇ, ಆದರೆ ಅದು ಬಾಡಿಗೆ ಮನೆ ಆಗಿದ್ರೆ ಅವರೆಷ್ಟು ಫೀಲ್ ಆಗ್ತಾರೆ. ಅವಾಗ ಕೆಲವು ಸಂದರ್ಭಗಳು ಹಾಗೆ ಬಂದಾಗ ನಾವು ಪ್ಯಾಸಿಫೈ ಮಾಡ್ಬೇಕು, ನಮ್ಗೆ ಯಾರಿಗೂ ಇಲ್ಲಿ ಸ್ವಂತ ಮನೆ ಇಲ್ಲ, ನಮ್ಮ ಮನೆ ಇರುವುದು ಪರಲೋಕದಲ್ಲಿ. ಅಲ್ಲಿ ನಾವಿಲ್ಲೆಲ್ಲರೂ ಕೂಡ ಬಾಡಿಗೆ ಇರುವಂತವ್ರು. ನಮ್ಮ ಮಾತುಗಳು, ನಮ್ಮ ಜೀವಿತ ವಿಧಾನ, ನಮ್ಮ ಪ್ರೀತಿ, ಇವೆಲ್ಲವೂ ಕೂಡ ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನ ನಡೆಸುವಂತದ್ದಾಗಿರ್ಬೇಕೆಂಬುದಾಗಿ ದೇವರು ಇಷ್ಟಪಡ್ತಾನೆ ಪ್ರಿಯರೇ. ಅದು ಯಾಕಂದ್ರೆ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವುದೆಂದು ವಿವೇಚನೆ ಮಾಡೋದು. ಸೊಲೊಮೋನನು ದೇವರನ್ನು ಕೇಳಿದಾಗ ದೇವರು ಸೊಲೊಮೋನನಿಗೆ ಜ್ಞಾನ ವಿವೇಕವನ್ನು ಕೊಟ್ಟನು, ವಿವೇಚನೆ ಮಾಡುವಂತ ಜ್ಞಾನವನ್ನು ಕೊಟ್ಟನು. ಹಾಗಾಗಿ ಆತನು ಬಹಳ ಚೆನ್ನಾಗಿ ಇಸ್ರಾಯೇಲರನ್ನ ನ್ಯಾಯ ತೀರಿಸುವಂತವನಾದನು. ಯಾರು ನಿಜವಾದ ತಾಯಿ ಅಥವಾ ಯಾರು ಸುಮ್ಮನೆ ತಾಯಿ ಅಂತ ಕೇಳ್ತಾರ ಅನ್ನೋದನ್ನು ವಿವೇಚಿಸಬೇಕಾಗಿತ್ತು. ಡಿಸರ್ನಿಂಗ್ ಸ್ಪಿರಿಟ್, ಅದನ್ನೇ ನಾವು ನೋಡ್ತೀವಿ ಸತ್ಯವೇದದಲ್ಲಿ, ಹೊಸ ಒಡಂಬಡಿಕೆಯಲ್ಲಿ. ಸತ್ಯಾಸತ್ಯಾತ್ಮಗಳ ವಿವೇಚನ ಜ್ಞಾನ ಹೊಂದಿದವರಾಗಿರ್ಬೇಕು ಪ್ರಿಯರೇ. ವಿ ರೆಪ್ರೆಸೆಂಟ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ವಿವೇಚನಾತ್ಮಕ ಈ ಮಾತುಗಳನ್ನ ನಾವು ಗಮನಿಸಿ ನೋಡುವಾಗ, ದಯಮಾಡಿ ನೋಡ್ರಿ, ಮೊದಲನೇ ಯೋಹಾನ ಪತ್ರಿಕೆಯಲ್ಲಿ ಕೂಡ ಒಂದು ಮಾತಿದೆ, ಗಮನಿಸೋಣ. ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ. ಮೊದಲನೇ ಯೋಹಾನ 4ನೇ ಅಧ್ಯಾಯ 1ರಿಂದ 3 ವಚನಗಳು. ಯೋಹಾನ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಾಕ್ಯ. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕಕ್ಕೆ ಬಂದಿರುವುದರಿಂದ ನೀವು ಆತ್ಮ ಯಾವ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಪರೀಕ್ಷಿಸುವ ವಿಧಾನ ಹೆಂಗಿದೆ ಅಂತ ನೋಡ್ರಿ. 2ನೇ ವಚನದಲ್ಲಿ ಕೂಡ ನೋಡಿಮ್ಮ. ಗುಡ್, ಚೆನ್ನಾಗಿ ಗೊತ್ತಾಯಿದೆ, ಓದಿ. ಪ್ರೇರಿಸುವಂತವನು ದೇವರ ಆತ್ಮನೇ ಎಂದು ತಿಳ್ಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ, ಮನುಷ್ಯನಾಗಿ ಬಂದ ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸುವನ್ನು ಒಪ್ಪದ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ, ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ. ಅದು ಬರುವುದೆಂಬುದನ್ನು ನೀವು ಕೇಳಿದಿರಲ್ಲ, ಈಗಲೂ ಲೋಕದಲ್ಲಿ ಅದೇ. ಥ್ಯಾಂಕ್ ಯು ಸಿಸ್ಟರ್. ಸತ್ಯ ಅಸತ್ಯ ಆತ್ಮಗಳ ವಿವೇಚನೆಯಲ್ಲಿ ನಮಗೆ ಮುಖ್ಯವಾದಂತ ಒಂದು ಸೂತ್ರವನ್ನ ಇಲ್ಲಿ ಅಪೊಸ್ತಲನಾದ ಯೋಹಾನನ ಹೇಳುವುದೇನೆಂದ್ರೆ, ಕ್ರೈಸ್ಟ್ ಸೆಂಟ್ರಿಕ್ ಕಾನ್ವರ್ಸೇಷನ್. ನಮ್ಮ ಮಾತುಗಳ ಮಧ್ಯೆ ಮಗನನ್ನು, ದೇವಕುಮಾರನನ್ನು, ಕರ್ತನಾದ ಯೇಸು ಕ್ರಿಸ್ತನನ್ನು, ಆತನನ್ನ ಮಧ್ಯದಲ್ಲಿ ಇಡಬೇಕು ಪ್ರಿಯರೇ. ದೇವರ ವಾಕ್ಯ ಹೇಳುತ್ತೆ, ನಾವಾತನಿಗೆ ಬೇರಾಗಿದ್ದು ಏನನ್ನೂ ಮಾಡಲಾರೆವು. ವಿತೌಟ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ವಿತ್ ಅಸ್, ನೋ ಮೆಸೇಜ್ ಇಸ್ ಫ್ರೂಟ್ಫುಲ್, ನೋ ಲೈಫ್ ಇಸ್ ಫ್ರೂಟ್ಫುಲ್, ನೋ ಎಕ್ಸ್ಪೀರಿಯನ್ಸ್ ಇಸ್ ಫ್ರೂಟ್ಫುಲ್. ಬಿಕಾಸ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಆತನನ್ನ ಒಪ್ಪಿಕೊಳ್ಳದೇ ಇರುವವರು, ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ಆತನ ದೈವತ್ವವನ್ನ, ಆ ದೈವತ್ವದ ಮಹತ್ವವನ್ನ
ಅಲ್ಲಗಳೆಯುವಂಥವ್ರು ಈ ಲೋಕದಲ್ಲಿ ಅನೇಕರಿದ್ದಾರೆ. ಅವರು ಸುಮಾರು ಜನ ನಮ್ಮ ಸಹೋದರ ಸಭೆಗಳವ್ರನ್ನು ಕೂಡ 92% ಕನ್ವಿನ್ಸ್ ಮಾಡುವಷ್ಟು ವಾಕ್ಚಾತುರ್ಯ, ಚಾಕಚಕ್ಯತೆ ಹೊಂದಿದ್ದಾರೆ. ಆದರೆ ಒಂದು ಮಾತ್ರ ಅವರ ಜ್ಞಾನದಲ್ಲಿರಲ್ಲ, ಕರ್ತನಾದ ಯೇಸು ಕ್ರಿಸ್ತನಿರಲ್ಲ. ತಕ್ಷಣ ನಾವು ತಿಳ್ಕೊಳ್ಬೇಕು, ದಿಸ್ ಇಸ್ ನಾಟ್ ದ ಗಾಡ್ಲಿ ಇನ್ಸ್ಪೈರ್ಡ್ ವರ್ಡ್ ಆಫ್ ಗಾಡ್, ದೇವರಿಂದ ಪ್ರೇರಿತವಾಗಿರುವಂಥದ್ದಲ್ಲ ಎಂಬುದಾಗಿ. ಬಹಳ ಪ್ರೀತಿ ಇರುವಂತ ಸಭೆ, ಬಹಳ ಪ್ರೀತಿ ಪರೋಪಕಾರ ಇರುವಂತ ಸಭೆ, ಆದರೆ ಆ ಪ್ರೀತಿಯು ಎಷ್ಟಂದ್ರೆ ಅನಾವಶ್ಯಕವಾಗಿ ಎಲ್ಲರಿಗೂ ಕೂಡ ಪ್ರೀತಿ ತೋರಿಸ್ತು, ಯಾರನ್ನು ಕೂಡ ಅಡ್ವೈಸ್ ಮಾಡ್ಲಿಕ್ಕೆ ಹೋಗದಿರುವಂತ ಒಂದು ಸಭೆಯಾಗಿ ತುವತೈರ ಸಭೆ ಮುಂದಕ್ಕೆ ಜಾರಿ ಹೋಗ್ತಾ ಇತ್ತು. ಅದು ಸ್ಥಿರವಾಗಿ ನಿಲ್ಲಲಿಲ್ಲ. ಮಕ್ಕಳು ಹಾಡಿರೋ ಹಾಡದಂತೆ ಆ ಸ್ಥಿರತೆ ಇದ್ದದ್ದ ಆಗಿ ತುವತೈರಿಲ್ಲದೆ ಅದು ಅಪವಿತ್ರ ಬದುಕನ್ನ ಅನುಮೋದಿಸಿರುವಂತ ಸಭೆ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ನ್ಯಾಯ ತೀರ್ಪು ಮಾಡುವನಾಗಿ ಆತನ ಪಾದಗಳು ಎಂತಹ ಪಾದಗಳಾಗಿ ಕಾಣಿಸ್ಕೊಳ್ತೇವಂತ ನಾವು ನೋಡುವುದಾದ್ರೆ, ಗಮನಿಸಿ ನೋಡ್ತೇವೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದ 18ನೇ ವಚನದಲ್ಲಿ, ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು, ಅವು ನ್ಯಾಯ ತೀರ್ಪಿಗೆ ಸಂಕೇತ. ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ, ದಯವಿಟ್ಟು ಗಮನಿಸಿ. ಈಗ ಇಂಥ ಸಭೆ ತಪ್ಪು ಕಂಡು ಹಿಡಿದಿದ್ದು ದೇವರು, ವಾಟ್ ಈಸ್ ದ ವೇ ಹೌ ಗಾಡ್ ಟೆಸ್ಟೆಡ್ ದಿಸ್ ಚರ್ಚ್, ದೇವರು ಪರೀಕ್ಷಿಸುವ ವಿಧಾನ ನಾವು ತಿಳ್ಕೊಂಡು ನಂತರ ಯೆಜಬೇಲನ ಅಂತ್ಯ ಏನು, ಯೆಜಬೇಲಿಗಾದ ನ್ಯಾಯ ತೀರ್ಪೇನು, ಮತ್ತು ಎಲ್ಲರೂ ಯೆಜಬೇಲನ ಅನುಸರಿಸಲಿಲ್ಲ. ತುವತೈರ ಸಭೆ ಎಂಬುದಾಗಿ ಹೇಳುವಾಗ ಆ ಸಭೆಯಲ್ಲಿ ಎಲ್ಲರೂ ಕೂಡ ಯೆಜಬೇಲನನ್ನ ಹಿಂಬಾಲಿಸಿರುವಂತವರಿಲ್ಲ. ಆದರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಮೆಚ್ಚಿಸಿರುವಂತ ಒಂದು ಸಮೂಹ ಅಲ್ಲಿ ಉಂಟು. ಅವರಿಗೆ ದೇವರು ತನ್ನ ಒಂದು ಪ್ರತಿಫಲವನ್ನ, ಬಹುಮಾನವನ್ನ ನೀಡುವುದು ನಾವು ನಂತರದ ವಚನಗಳನ್ನು ನೋಡ್ತೇವೆ. ಇವತ್ತು ನಾವು 2 ಅಂಶಗಳನ್ನು ಧ್ಯಾನಿಸ್ತಿದ್ದೀವಿ. ಒಂದು, ಪ್ರೀತಿ ಇರುವ ಸಭೆ, ಆದರೂ ಆ ಪ್ರೀತಿಯ ಕುರಿತು ಅದರಲ್ಲಿ ಜ್ಞಾನ, ವಿವೇಕ, ವಿವೇಚನೆ ಇಲ್ಲದಿರುವಂತ ರೀತಿ ಇರುವುದರಿಂದ ಅದು ಲೋಕದೊಳಗೆ ಜಾರಿ ಹೋಗುವಂತದ್ದಾಗಿತ್ತು. ನಂಬರ್ 1 ಪಾಯಿಂಟ್. 2ನೇ ಅಂಶ ನೋಡುವಾಗ, ದೇವರು ಪರೀಕ್ಷಿಸುವನಾಗಿದ್ದಾನೆ. 23ನೇ ವಚನಕ್ಕೆ ಬರೋಣ. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವನು. ಫುಟ್ ನೋಟ್ಸ್ ಅಲ್ಲಿ 31 ಅಂತ ಸಂಖ್ಯೆ ಇದೆ, ಅಥವಾ ಅವಳನ್ನು ಹಿಂಬಾಲಿಸಿದವರನ್ನು ಎಂಬುದಾಗಿದೆ. ಯೆಜಬೇಲನು ಎಂಬುದಾಗಿ ಹೇಳುವಾಗ ನಾವು ಗಮನಿಸ್ತೇವೆ, ಹಳೆ ಒಡಂಬಡಿಕೆಯಲ್ಲಿ ಅಕ್ಷರಾರ್ಥವಾಗಿರುವಂತ ಯೆಜಬೇಲಳು ಹೊಸ ಒಡಂಬಡಿಕೆಗೆ ಬರುವಾಗ ಆ ಯೆಜಬೇಲಳ ಸ್ವಾಭಾವಿಕ ಒಂದು ಫಿನಾಮಿನಾ ಏನು, ಒಂದು ದುಷ್ಟ ಶಕ್ತಿಯ ಆ ಒಂದು ಸಂಕೇತ ನಾವಿಲ್ಲಿ ಕಾಣ್ತೇವೆ. ಮೆಟಫಾರಿಕಲ್ ಲ್ಯಾಂಗ್ವೇಜ್, ಅಲಂಕಾರಿಕ ಭಾಷೆಯಲ್ಲಿ ಈ ಮಾತುಗಳು ಹೇಳಲ್ಪಟ್ಟಿದ್ದನ್ನು ನಾವು ಕಾಣ್ತೇವೆ. ಆಗ ಒಂದು ಮಾತು ಬಹಳ ಸ್ಪಷ್ಟವಾಗಿ ನಾವು ಗಮನಿಸ್ಕೋಬೇಕು. ಯಾಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಭೆಗಳಿಗೆ ಹೇಳುತ್ತಾ ಕಿವಿಯುಳ್ಳವನು ಕೇಳಲಿ, ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಕರ್ತನ ಸಂದೇಶ ಈ ಪದಗಳಲ್ಲಿ, ಈ ವಾಕ್ಯಗಳಲ್ಲಿ ಅಡಕವಾಗಿರ್ತದೆ ಪ್ರಿಯರೇ. ಹಾಗಾಗಿ ನಮ್ಮ ವೈಯಕ್ತಿಕ ಜೀವಿತ, ನಮ್ಮ ಆತ್ಮೀಯ ಜೀವಿತ, ನಮ್ಮ ಸಭಾ ಜೀವಿತ ಉತ್ತಮಗೊಳ್ಳಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನ ಸಂದೇಶವನ್ನ ನಾವು ಅನ್ವಯಿಸಿಕೊಳ್ಬೇಕು. ಗಮನಿಸಿ ನೋಡ್ರಿ, 23ನೇ ವಚನದ ನಂತರದ ಭಾಗ ನಾನು ಓದ್ತಾ ಇದ್ದೇನೆ. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವನು. ಮಕ್ಕಳನ್ನು ಎಂಬುದಾಗಿ ಹೇಳುವಾಗ ಹಿಂಬಾಲಕರು, ಅಲ್ಲೇ ಬರೆಯಲ್ಪಟ್ಟಿದೆ, ಅವಳನ್ನು ಹಿಂಬಾಲಿಸಿದವರನ್ನು ಕೊಲ್ಲುವನು. ಸೆಮಿಕೋಲನ್ ಅಲ್ಲಿಗೆ ನಿಲ್ಲಿಸಿದಾಗ ಇನ್ನು ಕೆಲವು ಮಾತುಗಳೆಲ್ಲ ಅವನು ನಾವು ಇವಾಗ ಧ್ಯಾನಿಸೋಣ. ಆಗ ನಾನು ಎಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನು, ನಾನು ಮನುಷ್ಯರ ಅಂತರೇಂದ್ರಿಯವನ್ನು, ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆಂಬುದು ಎಲ್ಲಾ ಸಭೆಗಳಿಗೂ ಗೊತ್ತಾಗುವುದು. ದಿಸ್ ಈಸ್ ಅವರ್ ಲೇಟರ್ ಪಾರ್ಟ್. ಇದನ್ನು ನಾವು ಧ್ಯಾನಿಸಿಕೊಂಡು ಮುಗಿಸ್ಕೊಳ್ಳೋಣ. ಹಾಗಾದ್ರೆ
ಕರ್ತನ ಅಂತ ಯೇಸು ಕ್ರಿಸ್ತನು ಈಗ ಹೇಳುವಂತದ್ದು, ಆತನು ಮನುಷ್ಯರ ಅಂತರಿಂದ್ರಿಯವನ್ನು, ಹೃದಯವನ್ನು ಪರೀಕ್ಷಿಸುವವನು. ಹೇಗೆ ಪರೀಕ್ಷಿಸುತ್ತಾನೆ? ಪ್ರಕಟಣೆ ಗ್ರಂಥವನ್ನು ಧ್ಯಾನಿಸುವಾಗ ನಾವು ಪ್ರಕಟಣೆ ಗ್ರಂಥ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಗ್ರಂಥಗಳಿಗೆ ಅದು ಜೋಡಣೆ ಆಗಿ ನಾವು ಧ್ಯಾನಿಸಿ ಆ ಸತ್ಯವನ್ನ ನಾವು ಸಾರ್ವತ್ರಿಕ ಸತ್ಯ ಸಭೆಯನ್ನ ಒಂದು ಸರ್ವಸತ್ಯಕ್ಕೆ ನಡೆಸಬೇಕಾಗ್ತದೆ. ಆದ್ದರಿಂದ ಪರೀಕ್ಷಿಸುವ ವಿಧಾನ ಹೇಗೆಂಬುದು ನಾವು ನ್ಯಾಯಸ್ಥಾಪಕರ ಗ್ರಂಥ 7ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರ ಒಂದು ವಿಧಾನ ಇದೆ, ಪರೀಕ್ಷಿಸುವ ವಿಧಾನ. ದಯಮಾಡಿ ನೋಡ್ರಿ ಅದನ್ನ. ನ್ಯಾಯಸ್ಥಾಪಕರ ಗ್ರಂಥ 7ನೇ ಅಧ್ಯಾಯ 7ನೇ ವಚನ ಸಿಸ್ಟರ್. ಆಗ ಯೆಹೋವನು ಗಿದ್ಯೋನನಿಗೆ, ನೀರನ್ನು ನೆಕ್ಕಿದ 300 ಮಂದಿಯಿಂದಲೇ ನಿಮಗೆ ಜಯವನ್ನುಂಟು ಮಾಡಿ ಮಿದ್ಯಾನರನ್ನು ಕೈಗೆ ಒಪ್ಪಿಸಿಕೊಡುವೆನು. ಉಳಿದವರು ತಮ್ಮ ತಮ್ಮ ಸ್ಥಳಗಳಿಗೆ ಹೋಗಲಿ ಎಂದು ಆಜ್ಞಾಪಿಸಿದನು. ಥ್ಯಾಂಕ್ ಯು ಸಿಸ್ಟರ್. ಮಿದ್ಯಾನರ ಮೇಲೆ ಯುದ್ಧಕ್ಕೆ ಹೋಗುವಾಗ ಗಾಡ್ ವಾಂಟ್ಸ್ ಟು ಶಾರ್ಟ್ ಲಿಸ್ಟ್ ಕೆಲವರನ್ನ. ಆತ ಇಷ್ಟು ಜನ ಬೇಕಿಲ್ಲ, ಗಿದ್ಯೋನು, ವೈ ಡು ಯು ಬ್ರಿಂಗ್ ಆಲ್ ದಿಸ್ ಪೀಪಲ್? ನಾನು ಪರೀಕ್ಷಿಸ್ತೇನೆ, ಎಷ್ಟು ಜನರಿಂದಲೇ ಜಯ ಸಿಕ್ಕಬೇಕೆಂಬುದು ನಾನು ನಿಗದಿ ಮಾಡ್ತೇನೆ, ನಾನು ನಿನಗೆ ಹೇಳ್ತೇನೆ. ಈ ಕಂಪನಿ ಪೀಪಲ್ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಅವರವರ ಆಟಿಟ್ಯೂಡ್ಸ್ ಮೇಲೆ, ಅವರ ಆಪ್ಟಿಟ್ಯೂಡ್ಸ್ ಮೇಲೆ, ಅವರ ಸ್ಕಿಲ್ಸ್ ಮೇಲೆ, ಅವರ ನಾಲೆಡ್ಜ್ ಮೇಲೆ, ಅವರ ಮಾರಲ್ಸ್ ಮೇಲೆ, ಅವರ ವ್ಯಾಲ್ಯೂಸ್ ಮೇಲೆ. ಇವೆಲ್ಲ ಲೋಕ ಸಂಬಂಧವಾದ ಮಾನದಂಡಗಳಾಗಿ ಅವ್ರು ಆರಿಸಿಕೊಳ್ಳುವಂಥದ್ದು. ಆದ್ರೆ ನಮ್ಮ ಕರ್ತನ ಆರಿಸುವಿಕೆ ಏನು ಗೊತ್ತಾ? ತುಂಬಾ ಕಡಿಮೆ ಜನ. ಅದು ನೀರನ್ನ ನಾಯಿ ತರ ನೆಕ್ಕಿದವರನ್ನ, ಕುಡಿದವರನ್ನಲ್ಲ. ದಟ್ಸ್ ಎ ಗ್ರೇಟ್ ಗಾಡ್. ಎಂತಹ ಅದ್ಭುತ ದೇವರು ನೋಡ್ರಿ. ವಾಟ್ ಈಸ್ ಅ ಸಿಂಬಲ್? ನಾಯಿ ಏನಕ್ಕೆ ಸಂಕೇತ? ಪ್ರಾಯಶಃ ಸಮಯ ಅಭಾವ ಇರೋದ್ರಿಂದ ನಾನು ಬೇಗ ಮುಂದಕ್ಕೆ ಹೋಗ್ತೇನೆ. ಹಿಂದೆ ಒಂದು ಬ್ಯಾಂಕಿಗೆ ಡಾಗ್ ಸಿಂಬಲ್ ಇತ್ತು, ಸಿಂಡಿಕೇಟ್ ಬ್ಯಾಂಕ್ ಅಂತಿತ್ತು. ಈಗ ಅದು ಕೆನರಾ ಬ್ಯಾಂಕ್ ಜೊತೆಗೆ ಮರ್ಜ್ ಆಗಿದೆ. ಅದು ನಂಬಿಕಸ್ತಿಕೆಗೆ ಅಥವಾ ಪ್ರೊಟೆಕ್ಷನ್ ಮಾಡೋದಕ್ಕೆ ಅದರಿಂದ ಹೆಚ್ಚಾಗಿ ಅದರ ಒಂದು ಗುಣವನ್ನ ದೇವರು ಗಮನಿಸ್ತೇನೆಂದ್ರೆ, ಅದು ನೀರಲ್ಲಿ ನೆಕ್ಕುವಾಗ್ಲೂ ಕೂಡ ಅದು ತನ್ನ ಸುತ್ತಲೂ ಶತ್ರುಗಳು ಯಾರು ಬರ್ತಾರೆ ಅಂತ ಎಚ್ಚರಿಕೆಯಿಂದ ನೆಕ್ಕುತ್ತದೆ. ಎಚ್ಚರವಾಗಿರಿ, ದೇವರ ವಾಕ್ಯದಲ್ಲಿ ಅನೇಕ ಕಡೆಗಳ ನಮಗೆ ಬರ್ತೇವೆ. ಎಚ್ಚರವಾಗಿರಿ, ಶೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದು ತಿರುಗಾಡುವನಾಗಿರ್ತಾನೆ. ಕರ್ತನಲ್ಲಿ ಪ್ರಿಯರೇ, ಕ್ರೈಸ್ತ ಸೈನಿಕನಾದ ನಾವು ಎಚ್ಚರವಾಗಿರಬೇಕು. ಆ ನಾಯಿ ಹೇಗೆ ನೀರು ಕುಡಿಯುವಾಗಲೂ, ಆಹಾರ ಸೇವನೆ ಮಾಡುವಾಗಲೂ ಅದು ಸುತ್ತಲೂ ನೋಡ್ತಾ ಇರ್ತದೆ. ಯಾರನ್ನ ಸುಮ್ಮನೆ ಆದ್ರೂ ಗೊರ್ರ ಅನ್ನತ್ತೆ. ಯಾಕಂದ್ರೆ ಅದಕ್ಕಿರುವ ಆ ಒಂದು ವಿಜಿಲೆನ್ಸ್, ಆ ಗುಣ ಪ್ರಾಯಶಃ ನಾನು ನೆನೆಸ್ತೇನೆ ದೇವರು ಅದರಲ್ಲಿ ಕಂಡು ಹಿಡಿದಾನೆ. ಪರೀಕ್ಷಿಸುವ ವಿಧಾನ, ಗಾಡ್ ಟೆಸ್ಟ್. ಇನ್ನೊಂದು ವಿಧಾನ ನೋಡೋಣ. ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ 7ನೇ ವಚನ. Acts chapter 7 and verse 7. ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 35ನೇ ವಚನ. ಕ್ಷಮಿಸಿ, 7ನೇ ಅಧ್ಯಾಯ 35ನೇ ವಚನ. ಅಪೊಸ್ತಲ ಕೃತ್ಯಗಳು. ಅವರು ಯಾವ ಮೋಶೆಯನ್ನು ನಿನ್ನನ್ನು ಅಧಿಕಾರಿಯನ್ನಾಗಿ ನ್ಯಾಯಾಧಿಪತಿಯನ್ನಾಗಿ ಇಟ್ಟವರು ಯಾರೆಂದು ಹೇಳಿ ಬೇಡವೆಂದರೋ ಅವನನ್ನೇ ದೇವ ಪೊದೆಯಲ್ಲಿ ಕಾಣಿಸಿಕೊಂಡ ದೂತನ ಕೈಯಿಂದ ಅಧಿಕಾರಿಯನ್ನಾಗಿಯೂ ಬಿಡುಗಡೆ ಮಾಡುವವನ್ನಾಗಿ ನೇಮಿಸಿದನು. ಜನರು ರಿಜೆಕ್ಟ್ ಮಾಡಿರೋರನ್ನ ದೇವರು ಸೆಲೆಕ್ಟ್ ಮಾಡ್ಕೊಳ್ತಾನೆ ಪ್ರಿಯರೇ. ದಟ್ ಈಸ್ ದ ಗಾಡ್ಸ್ ಪ್ಯಾರಾಮೀಟರ್, ದಟ್ಸ್ ಅ ಗಾಡ್ಸ್ ಕ್ರೈಟೀರಿಯಾ. ಸಮ್ಟೈಮ್ಸ್ ನಾವು ಅಂದ್ಕೊಳ್ತೇವೆ, ಏನಪ್ಪ ನಾವು ಯಾರಿಗೂ ಬೇಡವಾಗಿದ್ದೀವ, ಯಾಕೆ ನಮ್ಮಲ್ಲಿ ಏನೂ ಇಲ್ಲ. ಬಟ್ ಗಾಡ್ ನೋಸ್ ಯುವರ್ ಇಂಟರ್ನಲ್, ನಿನ್ನ ಅಂತರಿಂದ್ರಿಯವನ್ನು, ಹೃದಯವನ್ನು ನೋಡುವ ದೇವರು, ಅಂತರಂಗದಲ್ಲಿ ಸತ್ಯವನ್ನು ಕಾಣುವ ದೇವರು. ಹೊರಗಕ್ಕೆ ನಾವು ಏನೋ ಸಾಮಾನ್ಯ ಜನರಾಗಿರ್ತಾರೆ ಇರ್ಬೋದು,
ಪಾಪ ಸ್ವಭಾವ ಇರೋರಪ್ಪ ಇವರು ಎಂಬುದಾಗಿ ಅನ್ಬೋದು. ಬಟ್ ದೇವರ ಮೈಕ್ರೋಸ್ಕೋಪ್ನಲ್ಲಿ, ದೇವರ ಟೆಸ್ಟಿಂಗ್ನಲ್ಲಿ ಆ ಮಾತನ್ನೇ ದೇವರು ಕರ್ತನಾದ ಯೇಸು ಕ್ರಿಸ್ತನು ಉಲ್ಲೇಖಿಸಿ ಹೇಳಿರುವ ಈ ಮಾತು. ಕರ್ತನಲ್ಲಿ ಪ್ರಿಯರೇ, ಈ 7 ಸಭೆಗಳ ಸಂದೇಶದ ಒಂದು ಇನ್ಡೆಪ್ತ್ ಸ್ಟಡಿಯ ಉದ್ದೇಶ ಏನಂದ್ರೆ, ತಾವುಗಳು ಅಥವಾ ನಾವು ಯಾವಾಗ್ಲೂ ಕೂಡ ಒಂದ್ಸಾರಿ ರೀಮೆಡಿಟೇಟ್ ಮಾಡಿದಾಗ ಈ ಪದದ ಡೆನ್ಸಿಟಿ, ಈ ಪದದ ಒಂದು ಆಳವಾದ ಅರ್ಥ ನಮಗೆ ಗ್ರಾಹ್ಯವಾಗಬೇಕು, ನಮಗೆ ಗೋಚರವಾಗಬೇಕು, ನಾವು ಗ್ರಹಿಸ್ಕೊಳ್ಬೇಕು. ಅದಕ್ಕೆ ಒಂದು ಸಭೆಯ ವಿಷಯದಲ್ಲಿನೇ ನಾವು ಎಷ್ಟೋ ಡೀಪ್ ಆಗಿ ಒಂದು 8-10 ತರಗತಿಗಳು ನಾವು ತಗೊಳ್ತಾ ಇದ್ದೇವೆ, ಒಂದೊಂದು ಸಭೆ ಚಿಕ್ಕ ವಚನಗಳಾಗಿದ್ರು ಕೂಡ. ಯಾಕಂದ್ರೆ ಅದರಲ್ಲಿ ದೇವರ ಆ ವಾಕ್ಯದ ಆ ಅರ್ಥ, ಆ ತತ್ವ ಅಷ್ಟಾಗಿರ್ತದೆ. ಬನ್ನಿ ನಾನು ಮುಂದಕ್ಕೆ ಹೋಗ್ತೇನೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಬಹಳ ಮುಖ್ಯವಾದ ಇಂಟರ್ವ್ಯೂ. ಇಡೀ ಸಮಾಜ ಕೆಟ್ಟು ಹೋಗಿತ್ತು, ಇಸ್ರಾಯೇಲ್ ಇಡೀ ಸಾಮ್ರಾಜ್ಯ ಕೆಟ್ಟು ಹೋಗಿತ್ತು, ಸಭೆ ಕೆಟ್ಟು ಹೋಗಿತ್ತು, ಏಲಿ ಮಕ್ಕಳು. ಅಂತ ಸಂದರ್ಭದಲ್ಲಿ ಹನ್ನಳ ಪ್ರಾರ್ಥನೆಗೆ ದೇವರು ಪ್ರತ್ಯುತ್ತರವಾಗಿ ಸಮುವೇಲನು ಕೊಟ್ಟಾಗ, ಆ ಸಮುವೇಲನು ಇಸ್ರಾಯೇಲರಿಗೆ ಅರಸನನ್ನು ಯಾರು ಎಂಬುದು ಅಭಿಷೇಕಿಸಬೇಕು. ಅಭಿಷೇಕಿಸುವಾಗ ಸಮುವೇಲನು ಮಾನವನು, ಆತ ತನ್ನ ಮನುಷ್ಯ ರೀತಿಯಲ್ಲಿ ಅಭಿಷೇಕಿಸಲು ಪ್ರಯತ್ನಿಸಿದಾಗ ದೇವರು ಇಲ್ಲಿ ಏನು ಹೇಳಲ್ಪಟ್ಟಿದೆ ಪ್ರಕಟಣೆ ಗ್ರಂಥದಲ್ಲಿ, ತುವತೈರ ಸಭೆ ವಿಷಯದಲ್ಲಿ ಅಂತರಿಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವ ದೇವರು, ಅದೇ ಮಾತು ನಾವು ಅಲ್ಲಿ ಕಾಣ್ತೇವೆ. ದಯಮಾಡಿ ನೋಡ್ರಿ, ಮೊದಲನೇ ಸ್ಯಾಮ್ಯಲ್, 1 ಸ್ಯಾಮ್ಯಲ್ ಚಾಪ್ಟರ್ 16 ವರ್ಸ್ 6-13. ಮೊದಲನೇ ಸಮುವೇಲ ಗ್ರಂಥ 16ನೇ ಅಧ್ಯಾಯ 1-6 ವಚನಗಳು. 6-13. ಅವರು ಎಲಿಯಾಬನನ್ನು ನೋಡಿ, ನಿಶ್ಚಯವಾಗಿ ಯೆಹೋವನು ಅಭಿಷೇಕಕ್ಕೆ ಆರಿಸಿಕೊಂಡವನು, ಆತನ ಮುಂದೆ ಇದ್ದಾನೆ ಅಂದುಕೊಂಡು. ಆದರೆ ಯೆಹೋವನು ಸಮುವೇಲನಿಗೆ, ನೀನು ಅವನ ಚೆಲುವಿಕೆಯನ್ನು, ನೀಳವನ್ನು ನೋಡಬೇಡ, ನಾನು ಅವನನ್ನು ತೆಗೆದುಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂತ. ಥ್ಯಾಂಕ್ ಯು ಸಿಸ್ಟರ್. ಮೊದಲೇ ನೋಡಿದಾಗ ಸಮುವೇಲನಿಗೆ ಹೇಳಿದ ದೇವರು ಮಾತು ನೋಡ್ರಿ, ನೀನು ಅವರ ಚೆಲುವಿಕೆಯನ್ನು, ನೀಳವನ್ನು ನೋಡಬೇಡ. ಈ ಮೆಸೇಜ್, ಈ ಬೈಬಲ್ ಸ್ಟಡಿ ಪ್ರಾರಂಭ ಆಗೋದಕ್ಕೆ ಮುಂಚೆ ವೆಂಕಟೇಶಪ್ಪ ಬ್ರದರು ಮತ್ತೆ ನಮ್ಮ ಸಹೋದರ ಸೈಮನ್ ಅಣ್ಣವ್ರ ಮಧ್ಯದಲ್ಲಿ ಒಂದು ಕಾನ್ವರ್ಸೇಷನ್ ಆಗ್ತಿತ್ತು. ನಾನು ಸುಮ್ಮನೆ ಮೂಕ ಪ್ರೇಕ್ಷಕನ ಕೇಳಿಸ್ಕೊಳ್ತಿದ್ದೆ, ಯಾಕಂದ್ರೆ ಅವರ ಇಂಟೆನ್ಷನು ನನ್ನ ಕಂಟೆಂಟು ಹೆಚ್ಚು ಕಮ್ಮಿ ಟ್ಯಾಲಿ ಆಗ್ತಿತ್ತು. ಅದಕ್ಕೆ ದೇವರ ಮಾನದಂಡವೇ ಬೇರೆ, ಮನುಷ್ಯರ ಮಾನದಂಡವೇ ಬೇರೆ. ದೇವರು ಎತ್ತರವನ್ನು ನೀಳವನ್ನು ನೋಡುವವನಲ್ಲಂತೆ, ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವನಾಗಿದ್ದಾನೆ. 10ನೇ ವಚನಕ್ಕೆ ಬಂದಾಗ ಇನ್ನೊಬ್ಬ ಬರ್ತಾನೆ, ಶಮ್ಮ 9ನೇ ವಚನದಲ್ಲಿ ದೇವ್ರು ಹೇಳ್ತಾನೆ, ನಾನು ಇವನನ್ನು ಆರಿಸಿಕೊಳ್ಳಲಿಲ್ಲ, ಮತ್ತಿನ್ಯಾರನ್ನು ದೇವ್ರೆ. 10ನೇ ವಚನಕ್ಕೆ ಬಂದಾಗ 7 ಮಂದಿಯನ್ನು ಅವನ ಬಳಿಗೆ ಮನೆ ಮಾಡಿದರು, ಯೆಹೋವನು ಇವರನ್ನೆಲ್ಲರನ್ನು ಆರಿಸಿಕೊಳ್ಳಿಲ್ಲ. ಹ್ಯಾಸ್ ಗಾಡ್ ಚೋಸನ್ ಯು ಟುಡೇ? ಪ್ರಿಯ ಸಹೋದರ, ನಾನು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದು ವೇಳೆ ದೇವರನ್ನ ಆರಿಸಿಕೊಂಡಿರೋದಾದ್ರೆ ಅಂತರೇಂದ್ರಿಯದಲ್ಲಿ, ಹೃದಯದಲ್ಲಿ ಯಾವ ವಿಷಯವನ್ನ ದೇವರು ಗುರುತಿಸಿ ಆರಿಸಿಕೊಂಡಿರ್ಬೋದು, ಆ ಪ್ರಕಾರ ನಾವು ಮುಂದಕ್ಕೆ ಸಾಗೋರಾಗಿರ್ತೇವೆ. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ನೋಡಿದಾಗ ಆರಿಸಿಕೊಂಡಿದ್ದು 12ನೇ ವಚನದಲ್ಲಿ, ಕುರಿ ಹಿಂದೆ ಹೋಗುವಂಥವನು. ನಾನು ಯೋಚನೆ ಮಾಡ್ತೇನೆ, ಆತನ ಲೆಕ್ಕಕ್ಕಿಲ್ಲದವನು, ಕುರಿ ಮಂದಿ ಹಿಂದೆ ಹೋಗುವಂಥವನು, ಅಲ್ಲಿವರೆಗೂ ಮನೆಯಲ್ಲಿದ್ದಂಥವನಲ್ಲ, ಅವನಿಗೆ ಆ ಚರಿತ್ರೆ ಇಲ್ಲ. ಎಲ್ಲೋ ಕರಡಿಯನ್ನ ಕೊಂದಿದ್ದವನು, ಸಿಂಹದ ಬಾಯಿಂದ ಕುರಿಯನ್ನು ಬಿಡಿಸಿದವನು. ಈ 2 ಸರ್ಟಿಫಿಕೇಟ್ಸ್, ಒಂದು BA ಒಂದು MA ಅಂತ ತಿಳ್ಕೊಳ್ಳೋಣ, ಅವೆರಡೇ ಸರ್ಟಿಫಿಕೇಟ್ಸ್. ಆದರೆ ನಾನು ಇವನನ್ನು ಆರಿಸಿಕೊಂಡಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ತನ್ನ ಪ್ರತ್ಯಕ್ಷತೆಯನ್ನು ಕುರಿತು ತುವತೈರ ಸಭೆಗೆ ಹೇಳುವಾಗ ತಾನು ಯಾರಾಗಿದ್ದೇನೆ ಎಂಬುದನ್ನ ಬಹಳ ಒತ್ತಿ ಹೇಳಿದರು ದೇವರು.
ದೇವರ ವಾಕ್ಯ ಒಂದು ಮಾತು ಹೇಳಿದೆ, ಜನರು ಹೊರಗೆ ನೋಟವನ್ನು ನೋಡ್ತಾರೆ, ಆದರೆ ಅಂತರೇಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವ ದೇವರು. ಹಾಗಾಗಿಯೇ ಆತನು ತುವತೈರ ಸಭೆಯ ವಿಷಯದಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾನೆ. ಅದೇನೆಂಬುದನ್ನು ದೇವರ ಚಿತ್ತವಾದರೆ ನಾವು ಮುಂದಿನ ದಿನಗಳಲ್ಲಿ ಧ್ಯಾನಿಸೋಣ. ಥ್ಯಾಂಕ್ ಯು ವೆರಿ ಮಚ್.